ರೀ ವಂಶಿ, ರೀ ನಮ್ಮ ಮಗಳು ಎಷ್ಟು ಮುದ್ದ ಕಾಣಿಸ್ತಿದ್ದಾಳಲ್ವಾ? ನಮ್ ಪುಟ್ಟಿ ಇಷ್ಟು ದೊಡ್ಡೋಳು ಯಾವಾಗಾದ್ಲು ಅಂತ ನನಗೆ ಗೊತ್ತಾಗ್ತಲೇ ಇಲ್ಲ. ಅಪ್ಪ, ನಿಜವಾಗ್ಲು ಪುಟ್ಟಿ ನೋಡು, ನಿನ್ ಮೇಲೆ ಇನ್ಮೇಲಿಂದ ದೊಡ್ಡ ಜವಾಬ್ದಾರಿ ಇದೆ. ನೀನದನ್ನ ಸಮರ್ಥವಾಗಿ ನಿಭಾಯಿಸ್ತೀಯ ಅಂತ ಈ ಅಪ್ಪನಿಗೆ ನಂಬಿಕೆ ಇದೆ. ಅಪ್ಪ, ನನ್ಗೆ ನಿಮ್ಮ ಆಶೀರ್ವಾದ ಬೇಕು. ಅಯ್ಯೋ ಹೇ, ಆಶೀರ್ವಾದ ಯಾವಾಗ್ಲೂ ಇರುತ್ತೆ. 100 ವರ್ಷ ಸುಖವಾಗಿರು. ನೀನ್ ಯಾವಾಗ್ಲೂ ಸಂತೋಷವಾಗಿರು ಪುಟ್ಟ. ನೀನ್ ಯಾವಾಗ್ಲೂ ನಗ್ತಾ ಇರ. ನೀನೆಲ್ಲಿರ್ತೀಯೋ ಅಲ್ಲೆಲ್ಲ ಖುಷಿ ಇರ್ಲಿ. ಅಲ್ಲಿರೋರ್ಗೆಲ್ಲ ಒಳ್ಳೇದಾಗ್ಲಿ. ಆ ಕಬ್ಬಳಮ್ಮ ಅವಳಲ್ಲ, ಅವಳ ದಯೆ ನಿನ್ ಮ್ಯಾಲಿರ್ಲಿ. ಅಯ್ಯೋ ನನ್ ಕಂದ, 100 ವರ್ಷ ಮುತ್ತೈದೆಯಾಗಿ ಬದುಕು. ಏನೇ ಕಷ್ಟಗಳು ಬಂದ್ರು ಅದನ್ನ ಎದುರಿಸಿ ಗಂಡ ಹೆಂಡತಿ ಸಂತೋಷವಾಗಿ ಸುಖವಾಗಿ ಸಂಸಾರ ಮಾಡಿ. ಏಯ್ ವಂಶಿ, ಬೇಡಮ್ಮ. ಏ ಮೂರ್ತಿ, ಸುಮ್ಮನೆ ಬೀಳ್ಸ್ಕೊ ಆಶೀರ್ವಾದ ಮಾಡು, ಚೆನ್ನಾಗಿರ್ಲಿ ಅಂತ. ಏ ಪುಟ್ಟಿ, ಇನ್ಮೇಲೆ ನಾವಲ್ಲಮ್ಮ, ಇವರಿಬ್ರು ಅಪ್ಪ ಅಮ್ಮ. ಬೀಳು. ವಂಶಿ, ನಿಂದು ಹಾಲಂತ ಮನ್ಸಮ್ಮ, ಒಳ್ಳೇದಾಗ್ಲಿ ನಿನಗೆ. ಸರ್, ದೇವಕಿ ಅವರೇ, ನಮ್ ವಂಶಿ ನಮ್ ಕೃಷ್ಣನ್ಗೆ ತಕ್ಕ ಹೆಂಡತಿ ಆಗ್ತಾಳೆ, ಈ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ, ನೋಡ್ತಾ ಇರಿ. ಅಲ್ವಾ ವಂಶಿ? ಅಮ್ಮ, ಕೃಷ್ಣ ಇದಕ್ಕೆಲ್ಲ ಒಪ್ಕೋಬಾರ್ದು ತಾನೆ? ಅಯ್ಯೋ, ಆ ವಿಷಯ ಬಿಡಮ್ಮ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಬಿಡು. ನಂಗವಳನ್ನ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಬಂಗಾರಿ, ಇವತ್ತು ನಿನ್ನ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ. ಇವತ್ತು ನೀನು ಸಂತೋಷವಾಗಿರ್ಬೇಕು ಕಂದ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಆದ್ರೂ ಕೃಷ್ಣ ಇದಕ್ಕೆಲ್ಲ ಹೇಗೆ ಒಪ್ಕೊಂಡ? ಅಯ್ಯೋ ಕಂದ, ಅವನ ವಿಷಯ ನಾನು ನೋಡ್ಕೋತೀನಿ. ಯೋಚನೆ ಮಾಡ್ಬೇಡ, ಹೋಗು. ಹೋಗು. ಬಂಗಾರ, ಪರಮಾತ್ಮ. ವಂಶಿ, ಏನು ಭಯ ಇಲ್ಲ ಅಲ್ವಾ? ಹುಲಿ ಸಿಂಹ ಇದ್ದಿದ್ರೆ ಭಯ ಇರೋದು, ಆದ್ರೆ ಅಲ್ಲಿರೋದು ನಿಮ್ ತಮ್ಮ ಅಲ್ವಾ, ಅದಕ್ಕೆ ಭಯ ಇಲ್ಲ. ಅಲ್ಲಿರೋದು ಇವತ್ತು ನನ್ ತಮ್ಮ ಕೃಷ್ಣ ಅಲ್ಲ, ನಿನ್ನ ಕೃಷ್ಣ. ಅದಕ್ಕೆ ತಮಾಷೆ ಮಾಡ್ದೆ. ಕೃಷ್ಣ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ವಂಶಿ. ಇವತ್ತು ಮನೇಲಿ ಇಷ್ಟೆಲ್ಲ ನಡೆದು ಹೋಗಿದೆ. ಅವ್ನ್ ಖಂಡಿತವಾಗ್ಲೂ ಇವತ್ತಿನ ದಿನಕ್ಕೆ ರೆಡಿ ಇರಲ್ಲ ಅಂತ ನನಗನ್ಸುತ್ತೆ. ಅದೇನಾದ್ರೂ ಇರ್ಲಿ, ಅವನು ನಿನ್ಮೇಲ್ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ನಿನಗೂ ಅಷ್ಟೆ ಅವನ ಮೇಲೆ ಬೇಜಾರಿರುತ್ತೆ. ಆದ್ರೆ ಅದೇನಾದ್ರೂ ಇರ್ಲಿ, ಇವತ್ತು ನೀವಿಬ್ರು ಖುಷಿಯಾಗಿ ಸಂಸಾರ ಶುರು ಮಾಡ್ಬೇಕು. ಅದೇ ನನ್ನ ಆಸೆ. ನೀವೇನು ಟೆನ್ಷನ್ ಮಾಡ್ಕೋಬಿಡಿ. ಅದಕ್ಕೆ ನಾನು ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಅಂದ್ಕೊಂಡಾಗಿಂದಾಗಲೇ ಈ ಮನೆ ಕೂಡ ನಂದು ಅಂತ ಅಂದ್ಕೊಂಡಿದ್ದೀನಿ. ಈ ಮದುವೆ ಶಾಸ್ತ್ರ ಎಲ್ಲ ಸಮಾಜದ ಎದುರು
ನಾವು ಗಂಡ ಹೆಂಡತಿ ಅಂತ ತೋರಿಸ್ಕೊಳ್ಳೋದಿಕ್ ಮಾತ್ರ. ನೀವು ಈ ಕುಟುಂಬಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಇನ್ಮೇಲೆ ನಾನು ನಿಮ್ಮ ಜೊತೆನೇ ಇರ್ತೀನಿ. ಯಾರು ಕೂಡ ಈ ಕುಟುಂಬದ ನೆಮ್ಮದಿನ ಹಾಳು ಮಾಡೋದಿಕ್ ನಾವು ಬಿಡಬಾರ್ದು. ನೀನು ಅಷ್ಟು ಹೇಳ್ದಿಲ್ಲ, ನನಗದೇ ಸಂತೋಷ. ನೋಡು, ಇದನ್ನೆಲ್ಲ ನಾವು ನಾಳೆನೂ ಯೋಚನೆ ಮಾಡ್ಬೋದು. ಆದ್ರೆ ಈಗ ನೀನ್ ಖುಷಿಯಾಗಿ ಒಳಗಡೆ ನಡಿ. ಒಂದ್ ವೇಳೆ ಅಮ್ಮ ಹೇಳಿದ ತರ ಇವತ್ತಿದೆಲ್ಲ ಬೇಡ ಅಂತ ಹೇಳಿದ್ರೆ ಏನ್ ಮಾಡೋದು? ರೀ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ಮಾಯಾ, ಏನಾಯ್ತು? ಅದನ್ನೆಲ್ಲ ಹೇಳ್ತೀನಿ, ಮೊದ್ಲು ನಿಂತ್ಕೊಳ್ಳಿ. ನಂಗೆ ಆಶೀರ್ವಾದ ಮಾಡಿ. ಇವತ್ತು ನನ್ನ ಜೀವನದಲ್ಲಿ ಮಹತ್ವವಾದ ದಿನ. ಇವತ್ತಿಂದ ನನ್ನ ಜೀವನದ ಹೊಸ ಘಟ್ಟ ಶುರುವಾಗ್ತಿದೆ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಮಾಯಾ,